ಗೋಲ್ಡ್ 15 ಮಿನಿಟ್ ಟೈಮ್ ಫ್ರೇಮ್ ಬ್ರೇಕ್ಔಟ್ ಆಗಿದೆ, ಬೇರಿಶ್ ಮೂಮೆಂಟಮ್. ಇದು ಸ್ಟ್ರಾಂಗ್ ರಿಟ್ರೇಸ್ಮೆಂಟ್ ಆಗಿ ಇದನ್ನು ಓನ್ ಲೋನ ಬ್ರೇಕ್ ಆದರೆ ಒಳ್ಳೆ ಪ್ರಾಬಬಿಲಿಟಿ ಬೇರಿಶ್ ಮೂಮೆಂಟಮ್ ಇದೆ ವಾಲ್ಯೂಮು. ಬಟ್ ವೈಟ್ ಆ್ಯಂಡ್ ಸಿ. ಎಸ್ ಟಿ ಪಿ ಆಫ್ ದಿ ರೇಂಜು ನೋಡ್ಬೋದು. ಸೊ 130 ಪಿಪ್ಪು ರೇಂಜ್ ಇದೆ. ಅದರಲ್ಲಿ ಆಫ್ ದಿ ರೇಂಜು 40 ಆರ್ 45 ಆಫ್ ದಿ ರೇಂಜ್ಗೆ ಟಿ ಪಿ ಇಡೋದು. ನಾನು ಅಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ. ಅಲ್ಲಿ ಬಂದಾಗ ಸೆಕ್ಯೂರ್ ಮಾಡ್ತೀನಿ ಟಿ ಪಿನ. ಈಗ ಮೂವ್ ಮಾಡ್ತೀನಿ ಟಿ ಪಿನ. ಅಲ್ಲಿ ಬಂದಾಗ ಬೇಕಾದ್ರೆ ಸೆಕ್ಯೂರ್ ಮಾಡಿ ಬಿಡ್ತೀನಿ. ಓಕೆ, 4821ಗೆ ಎಟ್ರಿ ಕಮಾನ್. ಈಗ ಬ್ರೇಕ್ ಇವನ್ ಹೋದರೆ ನಾನು ಎಕ್ಸಿಟ್ ಆಗ್ತೀನಿ. ಅದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅದು. ಓಕೆ, ಬ್ರೇಕ್ ಇವನ್ ಬಂತು, ಕ್ಲೋಸ್ ಇಟ್ಟು. ಓಕೆ, ದೆನ್ ಏನಾಗುತ್ತೆ ನೋಡ್ತೀನಿ. ಓಕೆ, ಎಸ್ ಕೂಡ ಮೂವ್ ಮಾಡ್ತೀನಿ ಸ್ವಲ್ಪ ಕರೆಂಟ್ ಕ್ಯಾಂಡಲ್ಗೆ, ಯಾಕಂದರೆ ಪ್ರೀವಿಯಸ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿರೋದ್ರಿಂದ. ಓಕೆ, ನೋಡ್ಬೋದು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ 4821ಗೆ ಬಂದರೆ ಮತ್ತೆ ಸೆಕ್ಯೂರ್ ಮಾಡ್ತೀನಿ. ಓಕೆ, ದೆನ್ ರನ್ನಿಗೆ ಬಿಡ್ತೀನಿ. 4821 ಹೇಳಿದ್ನಲ್ಲ ಆಫ್ ದಿ ರೇಂಜ್ ಆ್ಯಂಡ್ ಟಿ ಪಿ ಮೇಯ್ನು. ಅಲ್ಲಿಗೆ ಬಂದಾಗ ಸೆಕ್ಯೂರ್ ಮಾಡ್ತೀನಿ 90%. ಓಕೆ ಓಕೆ ಕಮಾನ್. ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ. ಕಮಾನ್ 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 ಕಮಾನ್. ಸೆಕ್ಯೂರಿಟಿ ಸೆಕ್ಯೂರ್ 04. ದೆನ್ ಲೆಟ್ ರನ್ ಬ್ರೇಕ್ ಇವನ್. ನಮ್ಮ ಟಿ ಪಿನ ಮೂವ್ ಮಾಡ್ತೀನಿ. ಬೂಮ್, ಲೆಟ್ಸ್ ಬೂಮ್. ನೋಡ್ಬೋದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು, ಸೆಕ್ಯೂರ್ ಪ್ರಾಫಿಟ್ ಮಾಡೋದು. ಟ್ರೇಡ್ ಮ್ಯಾನೇಜ್ಮೆಂಟ್ ಅಂದರೆ ಇದೆ. ಬೆಸ್ಟ್ ನೋಡ್ರಿ ಮೂವ್ ಆಗೈತಷ್ಟು ಟಿ ಪಿ. ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗಿ ಬಂತು, ಮಾಡ್ದು. ನೋಡು ಮೂವ್ ಆಗಿದೆ. ಎಷ್ಟು ಕಮಾನ್.